ನಮಸ್ಕಾರ. ಎನ್ಆರ್ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಭಾನುವಾರ. ನಾನು ಚಂದ್ರಮೋಹನ್ ಮಕ್ಕಿಮನೆ. ಸುದ್ದಿಗಳ ವಿವರ. ನಾಡಗೀತೆ ಬರೆದ ಮೇರುಕವಿ ಕುವೆಂಪು ಅವರು ತಮ್ಮ ಗ್ರಂಥಗಳಲ್ಲಿ ಮಲೆನಾಡಿನ ಪಶ್ಚಿಮ ಘಟ್ಟಗಳ ಚಿತ್ರಣವನ್ನು ಸುಂದರವಾಗಿ ದಾಖಲಿಸಿದ್ದಾರೆ ಎಂದು ಅಗ್ನಿಶಾಮಕ ಠಾಣಾಧಿಕಾರಿ ದೇವೇಂದ್ರ ನಾಯಕ್ ತಿಳಿಸಿದರು. ಅವರು ಶನಿವಾರ ಜೈಲ್ ರಸ್ತೆಯಲ್ಲಿರುವ ಅಗ್ನಿಶಾಮಕ ಠಾಣೆ ಆವರಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಏರ್ಪಡಿಸಿದ್ದ ಕನ್ನಡ ನಾಡಗೀತೆಗೆ 100 ವರ್ಷದ ಸಂಭ್ರಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಮ್ಮ ಮಾತೃಭಾಷೆ ಕನ್ನಡವನ್ನು ಪ್ರತಿಯೊಬ್ಬರೂ ಪ್ರೀತಿಸಬೇಕು. ಕುವೆಂಪು ಅವರು ಪಕ್ಕದ ಕೊಪ್ಪ ತಾಲೂಕಿನಲ್ಲಿ ಹುಟ್ಟಿದ್ದರು ಎಂಬುದು ನಮಗೆ ಹೆಮ್ಮೆಯಾಗುತ್ತದೆ. ಪ್ರತಿಯೊಬ್ಬರೂ ಕುವೆಂಪು ಹಾಗೂ ಇತರ ಸಾಹಿತಿಗಳು ಬರೆದ ಗ್ರಂಥಗಳನ್ನು ಓದಬೇಕು ಎಂದು ಸಲಹೆ ನೀಡಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎಸ್. ಪೂರ್ಣೇಶ್ ಬದುಕು ಅಂದು ಮತ್ತು ಇಂದು ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಿ, ಕುವೆಂಪು ಬರೆದ ನಾಡಗೀತೆಗೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಶಾಲೆಗಳಲ್ಲಿ ಸಾಮೂಹಿಕ ನಾಡಗೀತ ಸ್ಪರ್ಧೆ ಏರ್ಪಡಿಸಲಾಗುವುದು. ಕನ್ನಡ ಭಾಷೆಗಳಲ್ಲಿ ಬೇರೆ ಭಾಷೆಯ ಪದಗಳು ಸಹ ಸೇರಿಕೊಂಡಿದೆ. ಸಾಧ್ಯವಾದಷ್ಟು ಕನ್ನಡದಲ್ಲೇ ಮಾತನಾಡೋಣ ಎಂದರು. ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಿದರು. ಉಪನ್ಯಾಸಕ ಅಬ್ದುಲ್ ವಹಾಬ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯ ನಂಜುಂಡಸ್ವಾಮಿ, ನಾಗಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೀನಾ ಬೆನ್ನಿ, ಗ್ರಾಮ ಪಂಚಾಯಿತಿ ಸದಸ್ಯ ಕೆ ಗಂಗಾಧರ್, ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಅಧ್ಯಕ್ಷೆ ಪ್ರೇಮಾ ಶ್ರೀನಿವಾಸ್, ಜೆಸಿ ನಿಯೋಜಿತ ಅಧ್ಯಕ್ಷ ಆದರ್ಶ ಬಿ ಗೌಡ ಉಪಸ್ಥಿತರಿದ್ದರು. ಪ್ರಮುಖ ಅಗ್ನಿಶಾಮಕ ಸಂತೋಷ್ ಹಾಗೂ ಹಿರಿಯ ಪತ್ರಕರ್ತ ಎಡಗೆರೆ ಮಂಜುನಾಥ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಭಾನುಮತಿ ಪ್ರಾರ್ಥಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದವರು ನಾಡಗೀತೆ ಹಾಡಿದರು. ಅಗ್ನಿಶಾಮಕ ದಳದ ನವೀನ್ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಪ್ರಾಚ್ಯ ಪ್ರಜ್ಞೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿನಿ ಇಪಿ ದ್ರವ್ಯ, ಪ್ರಜಾಪ್ರಭುತ್ವ ಅಂಗದ ದಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಬಿಟಿ ಪ್ರತೀಕ್ಷಾ ಅವರನ್ನು ಸನ್ಮಾನಿಸಲಾಯಿತು. ಪ್ರಶಾಂತ್ ಶೆಟ್ಟಿ, ರೀನಾ ಬೆನ್ನಿ, ಆದರ್ಶ ಬಿ ಗೌಡ ಅವರನ್ನು ಗೌರವಿಸಲಾಯಿತು. ಕ್ಯಾನ್ಸರ್ ಆಗಿದೆ. ಮಣಿಪಾಲಿಂದ ನೀವು ಜಾಸ್ತಿ ದಿನ ಗೊತ್ತಲ್ಲ, ನೀನು ಮನೆಗೆ ಹೋಗು ಅಂತ ಕಳಿಸಿ. ಅವ್ರ ಜೊತೆ ಒಂದು 5-6 ಜನ ಹೋದವರು ಕೂಡ ಮಣಿಪಾಲಿಂದ ಮನೆಯವರೆಗೂ ನಮ್ಗೆ ಇವರು ಇವತ್ತು ಅಗ್ನಿಶಾಮಕ ಠಾಣೆ ಆಗಬೇಕು. ಯಾಕಂದ್ರೆ ಮಲೆನಾಡಿಗೂ ಮತ್ತೆ ಬೇಸಿಗೆಯಲ್ಲಿ ಬೆಂಕಿಗೂ ಬಹಳ ವೈರವಾಸ ಸಂಬಂಧ. ಮಲೆನಾಡಲ್ಲಿ ಕಾಡ್ಗಿಚ್ಚಿನ ಸಂದರ್ಭದಲ್ಲಿ 25,000 ಬಹುಮಾನ ಕೊಟ್ಟರು. ಆಮೇಲೆ ಪ್ರಾಚ್ಯಕರಣ ಅಲ್ಲೂ ಅಷ್ಟೇ, ನಾವು ಯಾವತ್ತು ಭಯ ನೋಡ್ಕೊಂಡು ಹೋಗ್ತೀವೋ ಅವತ್ತು ನಮ್ಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾವತ್ತು ಮನಸ್ಸಿಂದ ನಾವು ಹೇಳ್ತೀವೋ. ನಮ್ಮ ದುಡಿಮೆಯ ಹಣದಲ್ಲಿ ಕಷ್ಟದಲ್ಲಿರುವ ಕುಟುಂಬದವರಿಗೆ, ರೋಗಿಗಳಿಗೆ ಸಹಾಯ ಮಾಡಿದರೆ ನಮಗೆ ಆತ್ಮತೃಪ್ತಿ ಸಿಗಲಿದೆ ಎಂದು ಸೀನಿಯರ್ ಚೇಂಬರ್ ಸದಸ್ಯ ಮುತ್ತಿನಕೊಪ್ಪದ ಎಂಕೆ ಕೃಪಾಲ್ ಗೌಡ ತಿಳಿಸಿದರು. ಅವರು ಶುಕ್ರವಾರ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ವತಿಯಿಂದ ಸಿಂಸೆಯಲ್ಲಿ ಅನಾರೋಗ್ಯ ಪೀಡಿತರಾದ ವರ್ಗೀಸ್ ಎಂಬುವವರಿಗೆ ವೀಲ್ ಚೇರ್ ವಿತರಿಸುವ ಕಾರ್ಯಕ್ರಮದಲ್ಲಿ ವೀಲ್ ಚೇರ್ ಕೊಡುಗೆಯಾಗಿ ನೀಡಿ ಮಾತನಾಡಿದರು. ಈ ವರ್ಷ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅತ್ಯುತ್ತಮ ಕೆಲಸ ಮಾಡುತ್ತಿದೆ. ನಾನು ಸಹ ಸಹಕಾರ ನೀಡಿದ್ದೇನೆ. ಅನಾರೋಗ್ಯ ಪೀಡಿತರಾದ ವರ್ಗೀಸ್ ಅವರು ಬೇಗ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದರು. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಅಧ್ಯಕ್ಷ ಎಸ್ ಜಗದೀಶ್ ಮಾತನಾಡಿ, ಈ ವರ್ಷ 4 ಜನರಿಗೆ ವೀಲ್ ಚೇರ್ ವಿತರಿಸಿದ್ದೇವೆ. ಕಳೆದ ಶನಿವಾರ ಮೇದರ ಬೀದಿಯ ಅನಾರೋಗ್ಯ ಪೀಡಿತರಾದ ಗಿರಿಜಮ್ಮ ಎಂಬುವವರಿಗೆ ವೀಲ್ ಚೇರ್ ವಿತರಿಸಲಾಗಿತ್ತು. ಸೀನಿಯರ್ ಚೇಂಬರ್ ನಿಕಟಪೂರ್ವ ಅಧ್ಯಕ್ಷ ನಾಗರಾಜ್ ಪುರಾಣಿಕ್ ಕೊಡುಗೆಯಾಗಿ ನೀಡಿದ್ದರು. ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಕ್ಕೆ ಸೀನಿಯರ್ ಚೇಂಬರ್ ಸದಸ್ಯರು ಸಹಕಾರ ನೀಡುತ್ತಿದ್ದಾರೆ ಎಂದು ಕೃತಜ್ಞತೆ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ, ಸೀನಿಯರ್ ಚೇಂಬರ್ ಸದಸ್ಯ ಪಿಎಸ್ ವಿದ್ಯಾನಂದಕುಮಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸೀನಿಯರ್ ಚೇಂಬರ್ ಸದಸ್ಯರುಗಳಾದ ಎಚ್ಆರ್ ದಿನೇಶ್, ಡಿ ರಮೇಶ್, ಬಿಎನ್ ದಕ್ಷಿಣಾಮೂರ್ತಿ, ಕೆಎಸ್ ರಾಜ್ಕುಮಾರ್, ಎಚ್ಟಿ ಧನಂಜಯ್, ಅಂಗನವಾಡಿ ಕಾರ್ಯಕರ್ತೆ ಅನಿತಾ, ದಿನೇಶ್ ಶೆಟ್ಟಿ, ಲಿಲ್ಲಿ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಸೀನಿಯರ್ ಚೇಂಬರ್ ಸದಸ್ಯರುಗಳ ತಂಡದವರು ಸೀನಿಯರ್ ಚೇಂಬರ್ ಸ್ಥಾಪಕ ಸದಸ್ಯ ಎಂಒ ಜೋಯಿ ಅವರ ಮನೆಗೆ ತೆರಳಿ ಅವರ ಆರೋಗ್ಯ ವಿಚಾರಿಸಿದರು.
ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ NR ಲೀಜನ್ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ. 2018ರಲ್ಲಿ NR ಪ್ರಾರಂಭವಾಗಿರ್ತಕ್ಕಂಥ ಈ ಸಂಸ್ಥೆ ಶಕ್ತಿಯಾನುಸಾರ ಸಾಮಾಜಿಕವಾಗಿರ್ತಕ್ಕಂತಹ ಒಂದಷ್ಟು ಸೇವೆಗಳನ್ನು ಮಾಡ್ತಾ ಬಂದಿದೆ. ಬಾಳೆಹೊನ್ನೂರಿನಲ್ಲಿ ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನರಸಿಂಹರಾಜಪುರದ ಜ್ವಾಲಾಮಾಲಿನಿ ಆಂಗ್ಲ ಮಾಧ್ಯಮ ಶಾಲೆಯ 11 ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಇವರಲ್ಲಿ ದೇಶಭಕ್ತಿ ಗೀತೆಯಲ್ಲಿ JH ದೀಕ್ಷಾ ಪ್ರಥಮ ಸ್ಥಾನ ಹಾಗೂ ಮಿಮಿಕ್ರಿಯಲ್ಲಿ N ದಾತ್ರಿಕ್ ಪ್ರಥಮ ಸ್ಥಾನ ಪಡೆದು ಇಬ್ಬರು ಕಡೂರಿನಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಗೆ ಆಯ್ಕೆಯಾಗಿದ್ದಾರೆ ಎಂದು ಶಾಲೆಯ ಪ್ರಕಟಣೆ ತಿಳಿಸಿದೆ. ಇದಲ್ಲದೆ ಇಂಗ್ಲಿಷ್ ಕಂಠಪಾಠ ಸ್ಪರ್ಧೆಯಲ್ಲಿ NM ಮೋನಿಶಾ ದ್ವಿತೀಯ, ಕನ್ನಡ ಕಂಠಪಾಠ ಸ್ಪರ್ಧೆಯಲ್ಲಿ NP ಯಶಸ್ವಿನಿ ದ್ವಿತೀಯ, ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆಯಲ್ಲಿ SR ಋತ್ವಿಕ್ ತೃತೀಯ, ಪ್ರಬಂಧ ಸ್ಪರ್ಧೆಯಲ್ಲಿ BN ಸ್ಪಂದನ ತೃತೀಯ, ಪ್ರೌಢಶಾಲಾ ವಿಭಾಗದ ಮಿಮಿಕ್ರಿ ಸ್ಪರ್ಧೆಯಲ್ಲಿ KS ಶಾರೂನ್ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು, ಶಿಕ್ಷಕರನ್ನು ಆಡಳಿತ ಮಂಡಳಿ ಅಭಿನಂದಿಸಿದೆ. ಲೈಫ್ ಇನ್ಶೂರೆನ್ಸ್ ಏಜೆಂಟ್ಸ್ ಅಸೋಸಿಯೇಷನ್ನ 2025ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ನವೆಂಬರ್ 24ರ ಸೋಮವಾರ ಬೆಳಗ್ಗೆ 10:30 ಗಂಟೆಗೆ ಕೊಪ್ಪದ ಮ್ಯಾಮ್ಕೋಸ್ ಹಾಲ್ನಲ್ಲಿ ಸಂಘದ ಅಧ್ಯಕ್ಷ T. ಸುರೇಶ್ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಎಲ್ಲ ಸದಸ್ಯರು ಸಕಾಲಕ್ಕೆ ಆಗಮಿಸಬೇಕು ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕೆ. ಶೆಟ್ಟಿ ಮನವಿ ಮಾಡಿದ್ದಾರೆ. ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ NR ಸುದ್ದಿ ಸಮಾಚಾರ. ವಂದನೆಗಳು.